ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ರಮೇಶ್ ರಜತ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ಯಾವ ರೀತಿ ಲಾಗಿನ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಸಿಂಪಲ್ಲು, ಭಾಳ ದೊಡ್ಡ ಕಾಂಪ್ಲಿಕೇಶನ್ ಇರೋದಿಲ್ಲ. ಸೊ ಅವತ್ತು ನಾನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ರಿಜಿಸ್ಟ್ರೇಷನ್ ಮಾಡಿದ ನಂತರ ಮೇಲ್ ಬಂದಿರುತ್ತೆ. ಸೊ ಮೇಲ್ ಈ ರೀತಿ ಇರುತ್ತೆ. ಪಾಸ್ವರ್ಡ್ನ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ತೋರಿಸ್ಬಾರ್ದು. ಸೊ ನಿಮ್ಮ ಲಾಗಿನ್ ಐ ಡಿ ಇರುತ್ತಲ್ಲ, ಲಾಗಿನ್ ಐ ಡಿ ಬಂದಮೇಲೆ ಆ ಲಾಗಿನ್ ಐ ಡಿನ ಮತ್ತು ಪಾಸ್ವರ್ಡನ್ನ ನೀವು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ಮೇಲೆ GDCC ರಾಯಲ್ಟಿ ಪೇಜಲ್ಲಿ ನಿಮ್ಮ ಐ ಡಿ ನಂಬರ್, ನಿಮ್ಮ ಪಾಸ್ವರ್ಡ್ ಎಂಟ್ರ್ ಮಾಡಬೇಕು. ಐ ಡಿ ನಂಬರ್ ಇಲ್ಲ ಅಂದರೆ ನಿಮ್ಮ ಇಮೇಲ್ ಐ ಡಿನೂ ಎಂಟ್ರ್ ಮಾಡ್ಬೋದು. ಯಾವ ಇಮೇಲ್ ಐ ಡಿ ನಿಮಗೆ GDCCಯಿಂದ ಬಂದಿರುತ್ತೆ ನೋಡಿ ಡೀಟೇಲ್ಸು, ಆ ಇಮೇಲ್ ಐ ಡಿ. ಸೊ ಲಾಗಿನ್ ಕೊಡಬೇಕು. ನಿಮ್ಮ ಮುಂದೆನೇ ಕೊಟ್ಟಿದ್ದೀನಿ. ಪೇಜ್ ಈ ರೀತಿ ಓಪನ್ ಆಗುತ್ತೆ. ಸೊ ಆ್ಯಸ್ ಆಫ್ ನೌ ಡ್ಯಾಶ್ಬೋರ್ಡ್ ಮಾತ್ರ ಇದೆ. ಸೊ ಇಲ್ಲಿ ಮೇಲ್ಗಡೆ ಕಾಣಿಸೋ 3 ಲೈನ್ಸ್ನ ಎಂಟ್ರ್ ಮಾಡಿದ್ರೆ ಡ್ಯಾಶ್ಬೋರ್ಡಲ್ಲಿದ್ದೀವಿ. ನಿಮ್ಮ ಐ ಡಿ ನಂಬರ್ ಕಾಣಿಸುತ್ತೆ, ನಿಮ್ಮ ಹೆಸರು ಕಾಣಿಸುತ್ತೆ. ಈ ರೆಫರಲ್ ಲಿಂಕ್ನ ನೀವು ಬೇರೆಯವರಿಗೆ ಕೊಟ್ಟು ಅವ್ರನ್ನ ಜಾಯಿನ್ ಮಾಡ್ಬೋದು. ಸೊ ಲಾಗೌಟ್ ಕೊಟ್ಟ ಮೇಲೆ ಈಗ ಇನ್ನೂ ಒಂದು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಕಸ್ಮಾತ್ ನೀವು GDCCದು ಡೀಟೇಲ್ಸು ಅದರಲ್ಲಿ ನಿಮಗೇನಾರು ಗೊತ್ತಾಗ್ದಲೇ ಫರ್ಗಾಟ್ ಪಾಸ್ವರ್ಡ್ ಕೊಟ್ಟರೆ ನೀವು, ಸೊ ಆವಾಗ ನಿಮಗೆ ಯಾವ ರೀತಿ ಮೇಲ್ ಬರುತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ ಇವಾಗ. ಸೊ ನಂದು ಐ ಡಿ 606869. ಸಿಂಪಲ್ಲು, ನಾನು ಐ ಡಿ ನಂಬರ್ ಕೊಟ್ಟಮೇಲೆ ಫರ್ಗಾಟ್ ಪಾಸ್ವರ್ಡ್ ಕೊಡಿ. ಫರ್ಗಾಟ್ ಪಾಸ್ವರ್ಡ್ ಕೊಟ್ಟಮೇಲೆ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿ ಎಂಟ್ರ್ ಮಾಡಿ ನೀವು. ನಂದು krajat13@gmail.com ಅನ್ನೋದು ನನ್ನ ಇಮೇಲ್ ಐ ಡಿ. ಸಬ್ಮಿಟ್ ಕೊಟ್ಟಿದ ತಕ್ಷಣವೇ ನಿಮಗೆ ಇಮೇಲ್ ಬರುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಜಸ್ಟ್ ಒಂದೇ ಸೆಕೆಂಡಲ್ಲಿ ಬರುತ್ತೆ ನೋಡಿ, ಬಂದೇ ಬಿಡ್ತು. ಆ ಇಮೇಲ್ ಐ ಡಿ ಬಂದಿರುವಂಥ ಇಮೇಲ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ. ರೀಸೆಟ್ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ಸಿಂಪಲ್ಲು, ಅದೇ ಮೇಲು ನಿಮಗೆ ಬಂದಿರುತ್ತೆ. ಅದೇ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡು ಸೇಮ್ ಕೊಟ್ಟಿರ್ತಾನೆ. ಯಾರಿಗೂ ಸಹ ನೀವು ತೋರಿಸ್ಬಾರ್ದು. ಇದನ್ನು ಅಕಸ್ಮಾತ್ ನೀವೇನಾರ ಇನಿಷಿಯೇಟ್ ಅಂದರೆ ನೀವು ಮಾಡಿಲ್ಲ ಈ ವರ್ಕು ಅಂದರೆ ಇದನ್ನು ನೀವು ಡಿಲೀಟ್ ಮಾಡಿಬಿಡಿ ಅಂತ ಒಂದು ಮೆಸೇಜ್ನ ಕಳಿಸಿದ್ದಾರೆ. ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ, ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಫೋನ್ ನಂಬರ್ ಹಾಕಿರ್ತೀನಿ. ತದನಂತರ ನನ್ನ ಒಂದು ಇನ್ವೈಟ್ ಲಿಂಕ್ನೂ ಸಹ ಹಾಕಿರ್ತೀನಿ. ಆ ಇನ್ವೈಟ್ ಲಿಂಕ್ ಮುಖಾಂತರ ನೀವು ಯಾರನ್ನು ಬೇಕಾದ್ರೆ ಜಾಯಿನ್ ಮಾಡ್ಬೋದು. ಥ್ಯಾಂಕ್ ಯು.